ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಶಶಾಂಕ್ ಕನ್ನಡಿಗ ಅಂತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹಾಗೆ ಕೆಳಗಡೆ ಹೋದೆ ತಿಂಡಿ ತಿನ್ನೋಣ ಅಂತ. ಇಲ್ಲಿ ನಮ್ಮ ಪ್ರೀತವರಿದ್ದರು. ನಮ್ಮ ಪ್ರೀತಿಗೆ ಪಬ್ಜಿ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ನಮ್ಮ ಆಂಟಿ ನಮಗೆ ತಿಂಡಿ ಹಾಕ್ಕೊಡ್ಲಿಲ್ಲ, ನಮ್ಮ ಆಂಟಿನೇ ತಿಂತೈತೆ. ಹಾಗೆ ನಮ್ಮ ಅಜಯವ್ರ ಹತ್ರ ಹೋಗೋಣ. ಇವ್ರಿಗೂ ಅಷ್ಟೇ ಪಬ್ಜಿ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಹಾಗೆ ಕೆಳಗಡೆ ಹೋಗೋಣ ಅಂತ ಹೋದೆ. ಇಲ್ಲಿ ಚರಣ ಸಿಕ್ಕರು ಆಫ್ರಿಕಾದಿಂದ ನಡ್ಕೊಂಡೇ ಬಂದುಬಿಟ್ಟಿದ್ದಾರೆ. ಹಂಗೆ ಹೊರಗಡೆ ಬಂದೆ. ಇಲ್ಲಿ ನಮ್ಮ ಕಾರ್ತಿಕರು ಮತ್ತು ಜಿತಿನ್ ಶಟಲ್ ಕಾಕ್ ಆಡ್ತಿದ್ರು. ಅವ್ರಿಗೆ ಶಟಲ್ ಕಾಕ್ ಆಡೋಕ್ಕೆ ಬರೋದಿಲ್ಲ, ಆದರೂ ಆಡ್ತಿರ್ತಾರೆ. ಫೈಜಾನ್ಗೆ ಪಾಪ ಹೊಡೆದ್ಬಿಟ್ಟಿದ್ರು ಕಾರ್ತಿಕಣ್ಣವರು. ಅವನ್ನ ಸುಧಾರಿಸೋಣ ಅಂತ ಹೋದೋ. ಅವನೇನೋ ಮಾತಾಡ್ತಾನೆ ಅವನು. ಈ ಕಡೆ ಬಂದರೆ ಇವನು ಹರ್ಷ ಅಂತ, ಇವನು ಜಿಮ್ಮಿಗೆ ಹೋಗ್ತಾನೆ. ಜಿಮ್ ಬಿಟ್ಟರೆ ಇವನಿಗೂ ಏನೂ ಬರೋಲ್ಲ. ಇವರು ಕಿಶನ್ ಅಂತ, ಇವ್ರು ತಿಂದ್ಬಿಟ್ಟು ಓಡಾಡ್ತಿರ್ತಾರೆ. ಇವ್ರು ನೋಡಿ ನಮ್ಮ ವಿ ಶೇಪ್ ಬರ್ಡೆ ಹೆಂಗಿದ್ದಾರೆ. ಯಶು ಅಂತ ಇವ್ರ ಹೆಸರು. ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಪಾಪ ಕಾರ್ತಿಕ್ ಅವ್ರು ಹೊಡೆದಿದ್ರು ಫೈಜಾನ್ಗೆ. ಅವ್ನು ಏನು ಮಾತಾಡ್ತಾನಂತ ಇವ್ರಿಗೆ ಅರ್ಥ ಆಗೋದಿಲ್ಲ, ಆದರೂ ಮಾತಾಡೋಕೆ ಹೋಗಿದ್ರು. ಹಾಗೆ ಮೇಲೆ ಹೋಗೋಣ ಅಂತ ಹೋಗ್ತಿದ್ದೆ. ಇಲ್ಲಿ ಮಿರರ್ ಇತ್ತು, ಮಿರರಲ್ಲಿ ನಾನು ನೋಡ್ಕೊಂಡೆ ನಾನು ಚೆನ್ನಾಗಿದ್ದೀನಿ ಇಲ್ವ ಅಂತ. ಹಾಗೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತೀನಿ. ಈಗ ಅಂಗಡಿ ಒಳಗೆ ಬಂದೆ. ಇಲ್ಲಿ ಚೇತೋಣ ಮತ್ತು ಅಭಿಯಾಣರಿದ್ದರು. ಇವರು ಅಭಿಯಾಣ ಅಂತ, ದಿನೇಶ್ ಕಾರ್ತಿಕ್ ಅಂತ ಇವ್ರ ಹೆಸರು. ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಕೆಳಗೆ ಹೋಗ್ತಿದ್ದೆ. ಇಲ್ಲಿ ನಮ್ಮ ಮಾರುತಿ ಅಣ್ಣವ್ರು ಸಿಕ್ಕಿದ್ರು. ಅವ್ರನ್ನೂ ಮಾತಾಡ್ಸ್ಕೊಂಡು ಕೆಳಗೆ ಹೋಗ್ತಿದ್ದೆ. ಕಿಶನ್ ಅವ್ರು ಬಂದರು, ಅವರು ಆಯ್ ಮಾಡಿದರೆ. ಇವರು ಸ್ಕಂದ ಅಂತ ಹೊಸ್ದಾಗಿ ಜಾಯ್ನ್ ಆಗಿದ್ದಾರೆ. ಆಯ್ ಮಾಡಿ ಕಂದವ್ರೆ, ಆಯ್ ಮಾಡಿದ್ರು. ನಮ್ಮ ಅಣ್ಣ ಫೋನ್ ಮಾಡಿಬಿಟ್ಟು ಎಂ ಬಿ ಕೆರೆಗೆ ಹೋಗಿ ಬರಪ್ಪ ಅಂತ ಅಂದ. ನಾನು ಎಂ ಬಿ ಕೆರೆಗೆ ಅಂತಂದು ಹೊರಟೆ. ಆ ಕಡೆ ಹೋಗೋಣ ಅಂದರೆ ಆ ಕಡೆ ಪೊಲೀಸ್ ಇರ್ತಾರೆ. ಹಂಗೆ ಈ ಕಡೆಯಿಂದ ಹೋಯ್ತಿದ್ದೆ. ಇದು ನೋಡ್ರಿ ಕೋರ್ಟ್, ಇದು ದಾವಣಗೆರೆ ಕೋರ್ಟು. ಎಲ್ಲ ಈಗಲೇ ನೋಡ್ಕೊಬಿಡ್ರಿ, ಯಾರ್ಯಾರು ನೋಡಿಲ್ಲ ಈಗಲೇ ನೋಡ್ಕೊಳ್ರಿ. ಹಾಗೆ ಹೊರಟೆ. ರೋಡಲ್ಲಿ ಯಾರೂ ಇರಲಿಲ್ಲ. ನಾನು ನಮ್ಮ ಸಾಯಿ ಹೊರಟು. ಹಂಗೆ ಮಾತಾಡ್ಕೊಂಡು ಹೊರಟು. ಸಾಯಿ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು ಅಂದ. ನಾನು ಅಲ್ಲಿಗೂ ಹೋಗಿ ಬರೋಣ ಅಂತ ಅಂದು ಹೊರಟು. ಇಲ್ಲಿ ನೋಡ್ರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲ ಇಲ್ಲೇ. ಕೈ ಮುಕ್ಕೊಂಬಿಡ್ರಿ, ಒಳಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಕೈಲಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲೇ ನೋಡ್ಕೊಂಬಿಡ್ರಿ. ಇವತ್ತು ನಮ್ಮ ಮಂಜುನಾಥ್ ಬರ್ಡೇ ಇತ್ತು ಅಂದ್ಬಿಟ್ಟು ಮಾರ್ಕೆಟಿಗೆ ಹೋದೋ. ಮಾರ್ಕೆಟಲ್ಲಿ ಫುಲ್ ರಶ್ಶು. ಇವತ್ತು ಸಂಡೇ ಬೇರೆ, ಹಾಗಾಗಿ ಫುಲ್ ಟ್ರಾಫಿಕ್ ಇತ್ತು. ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಗಾಡಿ ತಿರುಗಿಸ್ಕೊಂಡು ಹಂಗೆ ರಿಟರ್ನ್ ಹೋದೋ. ಬೇರೆ ದಾರಿ ಇಲ್ಲಿ ನೋಡಿದ್ರು ಇಲ್ಲೂ ಟ್ರಾಫಿಕ್ಕು. ಹಂಗೆ ಹಿಂಗೆ ಮಾಡ್ಕೊಂಡು ಹೋದೋ. ಆದರೂ ಸ್ವಲ್ಪ ಹೊತ್ತಾಯಿತು. ನಿಧಾನಕ್ಕೆ ಹೋದೋ. ಅಂದರೂ ಪಟಾಕಿ ಅಂಗಡಿ ಹತ್ರ ಬಂದೋ. ಪಟಾಕಿ ತಗೊಳ್ಳೋಣ ಅಂತ. ಪಟಾಕಿ ತಗೊಳ್ಳಿಲ್ಲ, ಸ್ಪಾರ್ಕ್ ತಗೊಂಡು ಹೊರಟು. ಇವನೇ ನೋಡ್ರಿ ಸಾಯಿ ಅಂತ. ಇವನೇ ನೋಡ್ರಿ. ಗಾಡಿ ಎಳೆಯೋಕ್ಕಾಗ್ತಿರ್ಲಿಲ್ಲ, ಆದರೂ ಎಳ್ದು ಟ್ರೈ ಮಾಡಿ ಹೇಳ್ದೆ. ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ, ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ. ಅಲ್ಲಿಂದ ಹಾಗೆ ಹೊರಟು. ಹಂಗೆ ಹೋಗ್ತಾ ಇದ್ದೋ. ಒಳ್ಳೆ ಫುಲ್ ರಶ್ಶು ಜನಗಳು. ಇಲ್ಲಿ ಬಂದೆ ಆಟೋ ಹಿಂದೆ ಸಿಗಾಕೊಬಿಟ್ಟು. ಆಟೋ ನೋಡಿದ್ರೆ ಅವ್ನು ಹೋಗಂಗಿಲ್ಲ. ನಮಗೂ ಜಾಗನೇ ಬಿಡ್ತಿರ್ಲಿಲ್ಲ ಹೋಗೋಕ್ಕೆ. ಯಾರನ್ನು ನೋಡಿದ್ರು ಬಿಡ್ತಿರ್ಲಿಲ್ಲ. ಆದರೂ ನಾವು ಸ್ಲೋ ಮಾಡ್ಕೊಂಡು ಅವ್ನು ಹೋಗಲಿ ಅಂತ ನಾವು ನಿಧಾನಕ್ಕೆ ಹೋಗ್ತಿದ್ದೋ. ಹಂಗೆ ಹಿಂಗೆ ಅಂದ್ಕೊಂಡು ಬಂದು ನಾನು ನೋಡ್ರಿ, ನಾನು ಮತ್ತು ನಮ್ಮ ಸಾಯಿ ಇದ್ದೀವಿ ಇಲ್ಲಿ. ಸಾಯಿ ಇವನೇ ಜಾಲಿನಗರದವನು. ಎಲ್ಲರೂ ಸಿಕ್ಕರು ನಾಯಿ ಹೊಡ್ದಂಗೆ ಹೊಡೀರಿ ಇವನಿಗೆ. ನಾನು ಗಾಡಿ ಓಡಿಸ್ತಾ ಇದ್ದೆ. ಅದನ್ನು ನೋಡಿದ್ರೆ ಇಲ್ಲೂ ಟ್ರಾಫಿಕ್ಕು. ಆದರೂ ಟ್ರಾಫಿಕಲ್ಲಿ ಸ್ವಲ್ಪ ನಿಂತ್ಕೊಂಡು ಲೇಟಾಯಿತು. ನಮ್ಮ ಅಣ್ಣ ಮತ್ತೆ ಫೋನ್ ಮಾಡ್ದೆ ಬಂದ್ರ ಅಂತ. ಬರ್ತಾಯಿದ್ದೀವಿ ಅಣ್ಣ ಅಂತ ಅಂದು ಹೊರಟು. ಹೋಗೋಷ್ಟಿಗೆ ಅಲ್ಲೇ ನಮ್ಮ ಮನೋಜನ್ ಬರ್ಡೇನೇ ಮಾಡಾಕ್ಬಿಟ್ಟಿದ್ರು ನೋಡ್ರಿ. ಅಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ. ನಾವು ಸ್ಪಾರ್ಕ್ ತಂದಿದ್ದಕ್ಕೂ ಬೆಲೆ ಇಲ್ಲ ಅಂತ ಈಗ ಗೊತ್ತಾಯಿತು. ಹೋಗ್ಲಿ ಬಿಡು ಅಂತ ಸ್ವಲ್ಪ ಬೇಜಾರಾಯಿತು. ಇರಲಿ ಅಂತ ಅಂದು ಸುಮ್ಮನಾದೋ. ಹಂಗೆ ನಾನು ಗ್ರೂಪ್ ಫೋಟೋದಲ್ಲಿ ನಿಂತ್ಕೊಳ್ಳೋಣ ಅಂದರೆ ಅಲ್ಲಿ ಎಲ್ಲ ನಿಂತ್ಕೊಂಡಿದ್ರು. ಅಲ್ಲಿ ವೀಡಿಯೋ ಮಾಡ್ಕೊತಿದ್ದೆ ಒಂದು. ಆದರೂ ಲಾಸ್ಟಿಗೆ ಸ್ಪಾರ್ಕ್ ಹಚ್ತೀವಿ ನೋಡ್ರಿ. ಸ್ಪಾರ್ಕ್ ಹಚ್ಚು ಅಂದರೆ ತಲೆ ಮೇಲೆಲ್ಲ ಹಾಕ್ತಾನೆ ಇವನು. ಆದ್ರೆ ಸ್ಪಾರ್ಕ್ ಹಚ್ತೋ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಥರ ವೀಡಿಯೋಗಾಗಿ ಮತ್ತೆ ಸಿಗ್ತೀನಿ. ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಎಲ್ಲರಿಗೂ ಬಾಯ್ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ.